ಹಲೋ ಗೈಸ್, ತಂಬ್ಲೈನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇವತ್ತು ತಂಬ್ಲೈನ್ ಹಾಕ್ಬೇಕಾದ್ರೆ ಮೇನ್ ಯೂಟ್ಯೂಬಲ್ಲಿ ಮೇನ್ ಕಾಣೋದೇ ತಂಬ್ಲೈನ್ ಕಾಣುತ್ತೆ. ವಿಡಿಯೋದಲ್ಲಿ ಫ್ರಂಟಲ್ಲಿ ಇರೋದನ್ನು ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೆಲ್ ಐಕನ್ ಒತ್ತಿಬಿಡಿ. ನಮ್ಮ ನೋಟಿಫಿಕೇಷನ್ ಬರಬೇಕಾದ್ರೆ ಬೆಲ್ ಐಕನನ್ನು ಒತ್ತಿಬಿಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನ ಮೇನ್ ಇಂಪಾರ್ಟೆಂಟ್ ಯೂಸ್ ಬರಬೇಕಾದ್ರೆ ಮೇನ್ ಇರೋದು, ಮೇನ್ ಯೂಸ್ ಬರಬೇಕಾದ್ರೆ ಮೇಲೆ ಕಾಣುವುದೇ ತಂಬ್ಲೈನ್, ಬಿಟ್ಟರೆ ಟೈಟಲ್. ಆಮೇಲೆ ಇವೆರಡು ಕರೆಕ್ಟಾಗಿದ್ದರೆ ಮೇಲೆ ರ್ಯಾಂಕ್ ಆಗೇ ಆಗುತ್ತೆ. ಇವಾಗ ನಾನು ತಂಬ್ಲೈನ್ ಮಾಡೋದು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಮಾಡ್ತಾ ಇರೋದು ಪಿಕ್ಸಲ್ ಲ್ಯಾಬು ಮತ್ತು ಪಿಕ್ಸಾಟು. ಪಿಕ್ಸಾಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಅಲ್ಲಿ ಫೋಟೋನ ಬ್ಯಾಕ್ಗ್ರೌಂಡ್ ತೆಗೆಯೋಕ್ಕೆ ಪಿಕ್ಸಾಟನ್ನು ಯೂಸ್ ಮಾಡ್ತೀನಿ. ಪಿಕ್ಸಲ್ ಲ್ಯಾಬ್ನ ಎದಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ, ಪಿಕ್ಸಾಟ್ ಅಂದರೆ ಪಿಕ್ಸಾಟ್ನ ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಇರುವಂಥ ಇಲ್ಲಿ ಈ ಥರ ಕಾಣುತ್ತಲ್ಲ, ಆ ಬ್ಯಾಕ್ಗ್ರೌಂಡನ್ನು ಕ್ಲಿಯರ್ ಮಾಡೋಕ್ಕೆ, ವೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅದೇ ಪಿಕ್ಸಲ್ ಲ್ಯಾಬ್ ಯೂಸ್ ಮಾಡೋದು ಅಂದರೆ, ಈಗ ಕೆಳಗಡೆ ಫೋಟೋ ಒಂದು ಕಡೆ ಮಾಡಬೇಕಾಗೈತಿ, ಟೈಪ್ ಅಕ್ಷರಗಳನ್ನು ಒಂದು ಕಡೆ ಮಾಡಬೇಕಾಗಿತ್ತು. ಅದಕ್ಕೆ ಸಂಬಂಧ ನಾನು ಪಿಕ್ಸಲ್ ಲ್ಯಾಬ್ನ ಯೂಸ್ ಮಾಡ್ತೀನಿ. ಇವಾಗ ನಾನು ಹೆಂಗೆ ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಪ್ಲಸ್ ಮೇಲೆ ಸಿಂಬಲ್ ಮೇಲೆ ಒಟ್ಟು ಎಡಿಟ್ ಫೋಟೋಸ್ ಅಂತ ಹೋಗಿ ಈ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ ಅಂದರೆ ಈ ಫೋಟೋಸ್ ಅಂದ್ಬಿಟ್ಟು ಆಮೇಲೆ ಟೂಲ್ಸ್ ಅಂತ ಹೋಗಿ ಫ್ರೀ ಕ್ಯಾಪ್ ಅಂತ ಇತ್ತು ನೋಡ್ರಿ, ಅಲ್ಲಿ ಹೋಗಿ ಇದ್ರ ಮೇಲೆ ಮುಟ್ಟಿ ಎಲ್ಲ ಆವಾಗ ಏನಾಗುತ್ತೆ, ನಾ ಎಷ್ಟು ಕಟ್ ಮಾಡಬೇಕು ಅದನ್ನು ಹೇಳ್ಕೊಡ್ತೈತಿ. ಆಮೇಲೆ ಸ್ವಲ್ಪ ಎಲ್ಲೆಲ್ಲಿ ಏನೇನಾಗೈತೆ ಸ್ವಲ್ಪ ಮುಟ್ಬಿಟ್ಟು ಬ್ರಷ್ ತೊಗೊಂಡು ಸ್ವಲ್ಪ ಮುಟ್ಟಿಸ್ಬಿಡ್ರಿ. ನಿಮಗೆ ಎಲ್ಲೆಲ್ಲಿ ಕಾಣುತ್ತೆ ಸ್ವಲ್ಪ ಎಷ್ಟು ಬೇಕು ಈ ಕುರ್ಚಿ ತೊಗೊಂಬಿಡ್ರಿ. ಆಮೇಲೆ ಇದ್ರ ಮೇಲೆ ಒತ್ತಿ ಬ್ಯಾಕ್ ಮೇಲೆ ಸೇವ್ ಅಂತ ಒತ್ತಿ ಸೇವ್ ಅಂತ ಒತ್ತಿದ ಮೇಲೆ ತಡ್ರಿ ರಿಲೋಡ್ ಆಗ್ತೈತೆ. ಆಮೇಲೆ ಇದ್ರ ಮೇಲೆ ಒತ್ತಿ ಆಮೇಲೆ ಸ್ಕಿಪ್ ಇಲ್ಲಿ ಬಂದಿದೆ, ಇಲ್ಲಿ ಬಂದೈತಲ್ಲ, ಇದು ಪಿಕ್ಸಲ್ ಲ್ಯಾಬ್ ತೊಗೊಳ್ರಿ. ಇವಾಗ ಇಲ್ಲಿ ಮುಟ್ಟಿ ಚೌಕ್ ಬಾಕ್ಸಲ್ಲಿ ಫೀಸ್ ಅಂತ ಒತ್ತಿ ಯೂಟ್ಯೂಬ್ ತಂಬ್ಲೈನ್ ಅಂತ ಒತ್ತಿ ಓಕೆ ಮಾಡಿ. ಯೂಟ್ಯೂಬ್ ತಂಬ್ಲೈನ್ ಇವಾಗ ಬಂದಿದ್ದ ಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಫೋಟೋನ ಇದು ಮಾಡಬೇಕು. ಇದು ಕ್ರಾಪ್ನ ಏನು ಮಾಡೋಣ, ಡಿಲೀಟ್ ಮಾಡಿಬಿಡೋಣ. ಒಳ್ಳೆಯದನ್ನೇ ಮುಟ್ಟಿ ಈ ಚೌಕನಲ್ಲಿ ಮುಟ್ಟಿ ಇದ್ರೊಳಗಡೆ ಹೋದೆ, ಇದ್ರ ಮೇಲೆ ಮುಟ್ಟಿ ಎಷ್ಟು ಬರುತ್ತೆ ಚೌಕ್ ನೋಡಿ. ಇವಾಗ ಏನು ಮಾಡಿ, ಟೈಪ್ ಮಾಡಿ ಎ ಮೇಲೆ ಮುಟ್ಟಿ ಆಮೇಲೆ ಪ್ಲಸ್ ಮೇಲೆ ಸಿಂಬಲ್ ಮಾಡಿ ಟೆಕ್ಸ್ಟ್ ಓಪನ್ ಆಗುತ್ತೆ. ಟೆಕ್ಸ್ಟ್ ತೊಗೊಳ್ರಿ. ಆಮೇಲೆ ಇನ್ನೊಂದು ಫೋಟೋನ ಯೂಸ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಹೋಗಿ ಯೂಟ್ಯೂಬ್ನ ತೊಗೊಳ್ರಿ. ಯೂಟ್ಯೂಬ್ನ ತೊಗೊಂಡು ಇಲ್ಲಿ ಹಾಕ್ಕೊಳ್ರಿ. ಅಗೇನ್ ಮಾಡಿರಿ.
ಟು ಬ್ಯಾಕ್ ಅಂದರೆ ಬ್ಯಾಕಪ್ ಹೋಗುತ್ತೆ, ಟು ಫ್ರಂಟ್ ಅಂದರೆ ಫ್ರಂಟ್ ಬರುತ್ತೆ. ಅವಾಗೇನು ಮಾಡಿ ಕ್ರ್ಯಾಪ್ ಮಾಡಿರಿ. ಕಾಪಿ ಆಯಿತು, ಡಿಲೀಟ್ ಮಾಡೋಣ. ಹಾಗೇನು ಮಾಡೋಣ, ಕ್ರ್ಯಾಪ್ ಎಷ್ಟು ಮಾಡೋಣ ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿ ಕ್ರ್ಯಾಪ್ ಮಾಡಿದ ಮೇಲೆ ಓಕೆ ಅಂತ ಒತ್ತಿ ಯೂಟ್ಯೂಬ್ ಡಿಲೀಟ್ ಮಾಡಿರಿ. ಬರೆದು ಬಿಡೋಣ ಟೆಕ್ಸ್ಟ್. ಯೂಟ್ಯೂಬ್ ಅಂತ ಒತ್ತಿ ಇದ್ರ ಮೇಲೆ ಮುಟ್ಟಿ ಇದನ್ನು ಡಿಲೀಟ್ ಮಾಡಿ, ಇದನ್ನು ಮುಟ್ಟಿರೋದನ್ನು ಇದನ್ನು ಮುಟ್ಟಿ ಡಿಲೀಟ್ ಮಾಡಿ. ಇನ್ನು ಟೆಕ್ಸ್ಟ್ ಮೆಸೇಜನ್ನು ಟೆಕ್ಸ್ಟ್ನ ಕಲರ್ ಪ್ರಿಂಟ್ ತೊಗೊಂಡ್ಬಿಡೋಣ. ಎಷ್ಟು ನಿಮ್ಗೆ ಯಾವುದು ಬೇಕು ಅದನ್ನು ನೋಡಿರಿ. ಇವಾಗ ಕಲರು ಯಾವುದು ಬೇಕು ತೊಗೊಳ್ರಿ, ನೀವು ಕಲರ್ ಚೂಸ್ ಮಾಡ್ಕೊಳ್ರಿ. ಯಾವುದು ಬರುತ್ತಂದರೆ ರೆಡ್ಡೇ ಇರಲಿ, ಯೂಟ್ಯೂಬ್ ರೆಡ್ ಆಗಿರುತ್ತೆ. ಇವಾಗ ಫಾಂಟ್ ನೋಡ್ಬಿಡೋಣ, ಫಾಂಟ್ ಯಾವುದು ಇಷ್ಟ ಆಗುತ್ತೆ ಅಂತ. ಯೂಟ್ಯೂಬ್ ಬೇಡ, ಇದು ನೋಡ್ಬಿಡೋಣ, ಚೆನ್ನಾಗಿರುತ್ತೆ. ಫಾಂಟ್ ಇಷ್ಟ ಆಗಿದೆ. ಫಾಂಟ್ ಸಣ್ಣ ಮಾಡಿ ಲೆಂತ್ ಮಾಡಬೇಕು. ಕರೆಕ್ಟಾಗಿದೆ, ತಗೊಳ್ರಿ. ಇನ್ನೊಂದು ಫಾಂಟ್ ತೊಗೊಳ್ರಿ. ಇನ್ನೊಂದು ಫಾಂಟ್ ತೊಗೊಂಡ್ಮೇಲೆ ಫಾಂಟ್ಸ್ ನೋಡ್ಬಿಡೋಣ. ಫಾಂಟ್ ಯಾವುದು ಇಷ್ಟ ಆಗುತ್ತೆ ನೋಡಿ, ಓಕೆ ಮಾಡಿ. ಚೆನ್ನಾಗಿರೋ ಫಾಂಟ್ನ ತಗೊಳ್ರಿ. ಚೆನ್ನಾಗಿಲ್ಲ, ಇದು ಕಾಣಲ್ಲ. ಹೀಗೆ ಮಾಡಿಬಿಡೋಣ, ಇದು ತೊಗೊಂಡ್ಬಿಡೋಣ. ಬೇಡ, ಸ್ವಲ್ಪ ಇದಾಗುತ್ತೆ. ಬೇಡ, ಚೆನ್ನಾಗಿಲ್ಲ. ಕೆಳಗಿರೋದಲ್ಲೇ ಬೇಡ, ಇದನ್ನೇ ಚೆನ್ನಾಗೈತೆ, ಇದನ್ನೇ ತಗೊಂಡ್ಬಿಡೋಣ. ತಮ್ಬ್ಲೈನ್ ಇವಾಗ ಏನು ಮಾಡಿಬಿಡೋಣ, ಇವಾಗ ಪೇಂಟ್ ಮಾಡಿಬಿಡೋಣ. ಕರಿ ಕಲರ್ ಬೇಡ, ಇದು ಕಲರ್ ತಗೋಣ. ಇವಾಗ ತಗೊಳ್ರಿ. ಇವಾಗ ಕನ್ನಡ ಟೈಪಿಂಗ್ ತಗೊಳ್ರಿ. ಮಾಹಿತಿ ಈ ಫಾಂಟಿಗಿರುತ್ತೆ. ತಡ್ರಿ, ಇವಾಗ ಫಾಂಟ್ನ ಇನ್ನೂ ಸ್ವಲ್ಪ ಉದ್ದ ಆಗುತ್ತೆ, ಲಾಂಗ್ ಗ್ಯಾಪ್ ಮಾಡ್ಕೊಂಬಿಡೋಣ. ಇದನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಬಿಡೋಣ. ಇದನ್ನು ಇಲ್ಲಿ ಎತ್ಕೊಂಬಿಡೋಣ.
ಇನ್ನು ಇದನ್ನು ಸರಿಯಾಗಿ ಇಲ್ಲಿ ಇಟ್ಕೊಳ್ಳೋಣ. ಇವಾಗ ಆಯಿತು. ಇವಾಗ ಕಲರ್ ಯಾವುದು ಕೊಡೋಣ? ಮಾಡ್ಕೊಂಡ್ಬಿಟ್ರೆ ಹಿಂಗೆ ಈ ಥರ ಇರುತ್ತೆ. ಇದು ಬೇಡ, ಆಫ್ ಮಾಡಿಬಿಡೋಣ. ಬೇಡ, ಕಲರ್ ಮಾತ್ರ ಮಾಡೋಣ. ಕಲರ್ನ ಚಾಯ್ಸ್ ಮಾಡ್ಕೊಳ್ರಿ. ಚಾಯ್ಸ್ ಅಂದರೆ ಎದ್ದು ಕಲರ್ ಅಂದರೆ ಇದೆ. ಇವಾಗ ಇನ್ನೊಂದು ಮಾಡಿಬಿಡೋಣ, ಔಟು ಅಂತ. ಕಲರ್ ಅಷ್ಟೇ ಕೊಟ್ಬಿಡೋಣ. ಇದು ಒಳಗಡೆ ತ್ರೀ ಡಿ ಎಫೆಕ್ಟ್ ಮಾಡೋಂತ ಹೇಳ್ರಿ, ನೋಡೋಣ. ಯೂಟ್ಯೂಬಿಗೂ 3D ಎಫೆಕ್ಟ್ ಕೊಡೋಣ. ಬೇಡ, ಚೆನ್ನಾಗಿ ಕಾಣಲ್ಲ, ಇಷ್ಟೇ ಸಾಕು. ಔಟು ಅನ್ನೋದನ್ನು ಸ್ವಲ್ಪ ದೊಡ್ಡದು ಮಾಡಿಬಿಡೋಣ. ಅದು ವೈಟ್ ಕಲರೇ ಇರಲಿ. ಔಟು ಅನ್ನೋದನ್ನು ತಡ್ರಿ. ಔಟು ಥಂಬ್ನೇಲ್ ಕ್ರಿಯೇಟ್ 2021. ಓಕೆ ಅಂತ ನೋಡ್ರಿ. ಟೂ 2021 ಸೇವ್ ಮಾಡಿರಿ. ಇದನ್ನು ಸ್ವಲ್ಪ ಸಣ್ಣ ಮಾಡಿ HD ಮೇಲೆ ಇಡ್ರಿ. ಟೂ 2021 ಓಕೆ. ಏನಾಯ್ತು, ಎಲ್ಲ ಸೇವ್ ಆಯಿತು. ಇವಾಗ ಏನು ಮಾಡಿಬಿಡೋಣ, ಸೇವ್ ಅಂತ ಹೊಡೆದ್ಬಿಡೋಣ. ಫುಲ್ HD ಆಗಿದೆ. ಸ್ವಲ್ಪ ತಡ್ರಿ. HD
ಸಾಕು. ಸೇವ್ ಮಾಡಿಬಿಡೋಣ. ಎಕ್ಸ್ಪೋರ್ಟ್ ಇಮೇಜ್ ಅಂತ ಹೋಗೋಣ. ಸ್ವಲ್ಪ ಲೋ ಹೈ ಒಳಗೆ ಮೀಡಿಯಮ್ ತೊಗೊಂಬಿಡೋಣ. ಮೀಡಿಯಮ್ ಬೇಡ, ಹೈ ಇರಲಿ. ಆಮೇಲೆ ಶೇರ್ ಅಂತ ಮುಟ್ಟಿ, ಶೇರ್ ಮೇಲೆ ಮುಟ್ಟಿ, ಇದ್ರ ಮೇಲೆ ಮುಟ್ಟಿ, ಆಮೇಲೆ ಯಾರಿಗಾರ ಸೆಂಡ್ ಮಾಡಿ. ಸೇವ್ ಆಯಿತು. ಇವತ್ತು ಥಂಬ್ನೇಲ್ ಮಾಡುವುದು ಹೀಗೆ. ಸಂಪೂರ್ಣ ಮಾಹಿತಿ. ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.